ಸೇರಿಸುವ ಹೊತ್ನ್ಯಾಗ ಆ ಬಿಂದುಗಳು ನಾವು ಎಷ್ಟು ಬೇಕಾದ್ರೆ ವೃದ್ಧಿಸ್ಬೋದು. ಈ 2 ಬಿಂದುಗಳನ್ನು ಸೇರಿಸ್ತೀವಿ. ಈ ರೀತಿ ರೇಖೆಯನ್ನು ಎಳೆಬಿಡಬೇಕು. ಇದು ಎಕ್ಸ್ ಬೆಲೆ ಆಗಿರುತ್ತೆ, ಇದು ವಾಯ್ ಬೆಲೆ. ಎಕ್ಸ್ ಬೆಲೆ 3, ವಾಯ್ ಬೆಲೆ 2 ಆಗಿರುತ್ತೆ. 2 ರೇಖೆಗಳು ಛೇದಿಸಿರ್ತಕ್ಕಂಥ ಬಿಂದುವನ್ನು ಗುರುತಿಸ್ಬೇಕು. ಆದಮೇಲೆ ಅಳತೆ ಬರೀಬೇಕು. ಸ್ಕೇಲ್ ಹೆಂಗೆ ಬರೀಬೇಕಂದ್ರೆ ಎಕ್ಸ್ ಎಕ್ಸಸ್ಗಿಂತ 1 ಸೆಂಟಿಮೀಟರ್ ಈಕ್ವಲ್ ಟು 1 ಮಾನಗಳು ತೊಗೊಂಡ್ವಿ. ವಾಯ್ ಎಕ್ಸ್ಗಿಂತ 1 ಸೆಂಟಿಮೀಟರ್ ಈಕ್ವಲ್ ಟು ಅದನ್ನು 1 ಮಾನಗಳು ತೊಗೊಂಡ್ವಿ. ಇದು ವಾಯ್ ಎಕ್ಸ್ಗಿಂತ ತಗೋಬೇಕಂತ ಇದು ಅಳತೆಯನ್ನು ಬರೀಬೇಕು. ಇನ್ನು ಸಮೀಕರಣಗಳನ್ನು ತೊಗೊಂಡಾಗ ಸಮೀಕರಣಗಳನ್ನು ನಾವು ಫಸ್ಟ್ನೇದು ಎಕ್ಸ್ ಪ್ಲಸ್ ವಾಯ್ ಈಸ್ ಈಕ್ವಲ್ ಟು ತೊಗೊಂಡ್ರಿ. ಎಕ್ಸ್ ಪ್ಲಸ್ ವಾಯ್ ಇದು ಎಕ್ಸ್ ಪ್ಲಸ್ ವಾಯ್ ಈಸ್ ಈಕ್ವಲ್ ಟು 5 ಆಗಿರ್ತೈತಿ. ಇನ್ನೊಂದು ಸಮೀಕರಣ 2x ಮೈನಸ್ ವಾಯ್ ಈಸ್ ಈಕ್ವಲ್ ಟು 4. 2x ಮೈನಸ್ ವಾಯ್ ಈಸ್ ಈಕ್ವಲ್ ಟು 4. ಇವೆರಡು ಸಮೀಕರಣಗಳಿರ್ತವೆ. ಪರಿಹಾರಗಳು ಹಾಗಾದ್ರೆ ಪರಿಹಾರಗಳು ಏನಾಗಿರ್ತವೆ ಅಂದರೆ ಎಕ್ಸ್ ಬೆಲೆ ಯಾವಾಗಲಿ ಎಕ್ಸ್ ಬೆಲೆ ಏನಾಗಿರುತ್ತೆ ಅಂದರೆ 3 ಆಗಿರ್ತೈತಿ. ವಾಯ್ ಬೆಲೆ ಏನಾಗಿರುತ್ತೆ ಅಂದರೆ 2. ಈ 2 ಪರಿಹಾರಗಳಾಗಿರ್ತವೆ. ಇಲ್ಲಿಗೆ ಗ್ರಾಫ್ ಏನಾಯ್ತು ಮುಕ್ತಾಯ ಆಯಿತು. ಧನ್ಯವಾದಗಳು. ಎಲ್ಲ ವಿದ್ಯಾರ್ಥಿಗಳು ಇದನ್ನು ಆದಷ್ಟು ಶೇರ್ ಮಾಡಬೇಕು. ಹೆಚ್ಚಿನ ವಿಡಿಯೋಗಳು ಮಾಡೋಕ್ಕೆ ಸಹಾಯಕ ಆಗ್ತದೆ. ಧನ್ಯವಾದಗಳು.